ನಾನಿಲ್ಲಿ ತುಂಬ ಸ್ಮೂತ್ ಆಗಿರುವಂಥ ಇಡ್ಲಿ, ಅದ್ರ ಜೊತೆಯಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ತುಂಬ ದಿನದ ನಂತರ ನಾನು ವಿಡಿಯೋ ಹಾಕ್ತಾ ಇದ್ದೇನೆ. ವಿಡಿಯೋ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಹೇಗೆ ಮಾಡಿದೆ ಅಂತ ಹೇಳ್ತೇನೆ. ನಾನಿಲ್ಲಿ ಫಸ್ಟಿಗೆ ಇಡ್ಲಿಗೆ ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದು, ಉದ್ದಿನ ಬೇಳೆ ಸಹ ಆಗ್ತದೆ. ಅದರಲ್ಲಿ ಅಕ್ಕಿ ಸಹ ನಾನು ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೇನೆ. ಇದು ನಾನು ಇಡ್ಲಿ ರೈಸ್ ಹೇಳ್ತಾರಲ್ಲ, ಅದನ್ನು ಇಟ್ಕೊಂಡಿದ್ದು ನಾನಿಲ್ಲಿ. ಇಡ್ಲಿ ರೈಸಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ ನೋಡಿ. ಚಂದ ನೆಂದಿದೆ. ಇದು 5 ತಾಸು ಇಟ್ಕೊಂಡ್ರೆ ಸಾಕಾಗ್ತದೆ. ಅಕ್ಕಿ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೇನೆ. ಮತ್ತು ಅರ್ಧ ಲೋಟ ಉದ್ದಿನ ಬೇಳೆ, ಉದ್ದಿನ ಕಾಳು ನಾನು ತೊಗೊಂಡಿದ್ದು, ಉದ್ದಿನ ಬೇಳೆ ಸಹ ಆಗ್ತದೆ. ಅದರ ಜೊತೆಯಲ್ಲಿ ಅನ್ನ, ಬಾಯ್ಲ್ ರೈಸ್ ತೊಗೊಂಡಿದ್ದೇನೆ ನಾನು. ಸೇಮ್ ಮೆಜರ್ಮೆಂಟು, ಇದು ಅರ್ಧ ಕಪ್ಪು, ಅದು ಅರ್ಧ ಕಪ್ಪು, ಆ ಥರ ತೊಗೊಳ್ಬೇಕು. ಗೊತ್ತಾಯ್ತಲ್ಲ, 2 ಕಪ್ಪಿಗೆ ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಅನ್ನ. ನೀವು ವೈಟ್ ರೈಸ್ ಸಹ ತೊಗೊಳ್ಬೋದು, ಬಾಯ್ಲ್ ರೈಸೇ ಹಾಕಬೇಕಂತೇನಿಲ್ಲ, ವೈಟ್ ರೈಸ್ ಸಹ ಹಾಕ್ಕೊಳ್ಬೋದು. ನಾನು ಫಸ್ಟಿಗೆ ಮಿಕ್ಸಿ ಜಾರಲ್ಲಿ ಉದ್ದಿನ ಬೇಳೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಗ್ರೈಂಡ್ ಆದಮೇಲೆ ಅದ್ರ ಜೊತೆ ಅನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ ನಾನು. ಈಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಅಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ. ನೋಡಿ, ಈ ಥರ ರವ ಇರಬೇಕು, ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು. ನಾವು ಬಾಂಬೆ ರವೆ ಎಲ್ಲ ಇರ್ತದಲ್ಲ, ಅಷ್ಟು ರವೆ ಥರ ಇರಬೇಕು. ಎರಡು ಸಹ ಚೆಂದ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕೀಗ. ಅಂದರೆ ಓವರ್ ನೈಟು ಫುಲ್ ನೈಟ್ ನಾವು ಕಡ್ದಿಟ್ರೆ ಬೆಳಿಗ್ಗೆ ಇಡ್ಲಿ ಮಾಡೋದಲ್ವಾ. ಇದು ನೋಡಿ, ಬೆಳಿಗ್ಗೆ ನಾನು ತೋರಿಸ್ತಾ ಇರೋದು ನಿಮಗೆ. ಚೆಂದ ಉಬ್ಬಿ ಬಂದಿದೆ. ಅಕ್ಕಿಯನ್ನು ಮಾತ್ರ ತುಂಬ ನೈಸಾಗಿ ಕಡಿಬೇಡಿ, ರವ ಥರ ಇರಬೇಕು. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕಿ ಮಿಕ್ಸ್ ಮಾಡ್ತೇನೆ. ಇದನ್ನು ನಾನು ಮಿಕ್ಸ್ ಮಾಡುವಾಗಲೇ ಇಡ್ಲಿ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೇನೆ ನಾನು. ಇಡ್ಲಿ ತಟ್ಟೆ ಎಲ್ಲ ತೊಳೆದು ಇಟ್ಕೊಂಡಿದ್ದೇನೆ. ಈಗ 1 ನಿಮಿಷ ನೀವು ಬೇಕಂತೇಳಿ ಇದಕ್ಕೆ ಸೋಡಾ ಸಹ ಹಾಕ್ಕೊಳ್ಬೋದು, ಸ್ವಲ್ಪ ಒಂದು ಚಿಟಿಕೆಯಷ್ಟು. ಇಲ್ಲಿ ಇಡ್ಲಿ ಇದು ಪಾತ್ರೆ ಉಂಟಲ್ಲ, ತಟ್ಟೆ, ಇಡ್ಲಿ ತಟ್ಟೆ, ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಅದರಲ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಗೊತ್ತಾಯ್ತಲ್ಲ, ಇದು ಇಡ್ಲಿ ಹಿಟ್ಟಿಗೆ 1 ಚಿಟಿಕೆಯಷ್ಟು ನೀವು ಅಡುಗೆ ಸೋಡಾ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಅಡುಗೆ ಸೋಡಾ ಹಾಕಲಿಲ್ಲ. ಅಡುಗೆ ಸೋಡಾ ಹಾಕಿದರೆ ಇನ್ನೂ ಸಹ ನಿಮಗೆ ಸ್ಮೂತಾಗಿ ಬರ್ತದೆ. ಹಾಕುವ ಅಗತ್ಯ ಇಲ್ಲ, ಬೇಕಂತೇಳಿದರೆ ಹಾಕ್ಕೊಳ್ಬೋದು. ಇಡ್ಲಿ ತಟ್ಟೆ ಸಹ ಎಲ್ಲ ರೆಡಿ ಆಯಿತು. ಇದನ್ನೀಗ ನಾನು ಆ ಪಾತ್ರೆಯಲ್ಲಿ ಇಟ್ಕೊಳ್ತೇನೆ. ನೀರು ಸಹ ಬಿಸಿಯಾಗಿದೆ. 15ರಿಂದ 18 ನಿಮಿಷ ಬೇಕಾಗ್ತದೆ ಇಡ್ಲಿ ಬೇಯಲಿಕ್ಕೆ. ಒಂದೊಂದು ಸಲ 12 ನಿಮಿಷ ಸಹ ಸಾಕಾಗ್ತದೆ. ಕರೆಕ್ಟ್ ಒಂದು 15 ನಿಮಿಷ ಅಂತೂ ಬೇಕೇ ಇಡ್ಲಿ ಬೇಯಲಿಕ್ಕೆ. ಇದು ಆಗೋಷ್ಟರೊಳಗಡೆ ನಾನು ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತೇನೆ. ಕಡಾಯಿ ಬಿಸಿ ಮಾಡಿ ನಾನು 1 ಚಮಚದಷ್ಟು ಎಣ್ಣೆ ಹಾಕಿದೆ. ಅದಕ್ಕೆ ಒಂದು 1/4 ಭಾಗದಷ್ಟು ನೀರುಳ್ಳಿ ಹಾಕ್ಕೊಂಡಿದ್ದೇನೆ, ಆನಿಯನ್. ಅದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೇನೆ ಚಟ್ನಿ. ತುಂಬ ಒಳ್ಳೆಯದಾಗ್ತದೆ ಇಡ್ಲಿಗೆ, ದೋಸೆಗೆ ಸಹ ಒಳ್ಳೆ ಕಾಂಬಿನೇಷನ್. ಇದು ಇಡ್ಲಿಗೆ ಅಂತೇನಿಲ್ಲ, ದೋಸೆಗೆ ಸಹ ನಾವು ಇದನ್ನು ತೊಗೊಳ್ಬೋದು.
ಇದೀಗ ರೆಡಿಯಾಗಿದೆ. ನಾನು ಫ್ಲೇಮ್ ಆಫ್ ಮಾಡಿದೆ. ಇದು ಆರಿದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಅದು ಆರಿದೆ, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಉಪ್ಪು ಹುಳಿ ಎಲ್ಲ ಹಾಕಿದ್ದೇನೆ. ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕಂತ ಹೇಳಿದ್ರೆ ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ. ಇಡ್ಲಿಗೆ ಸಹ ಇಡ್ಲಿ ಅಕ್ಕಿ ಇಲ್ಲ ಅಂತ ಹೇಳಿದರೆ ನೀವು ದೋಸೆ ಅಕ್ಕಿ ಸಹ ನೀವು ಯೂಸ್ ಮಾಡ್ಬೋದು. ಒಂದು 5ರಿಂದ 6 ಗಂಟೆ ಅಷ್ಟು ನೆನೆಸಿಟ್ಕೊಳ್ಳಿ. ಈಗ ಚಟ್ನಿ ಸಹ ರೆಡಿ ಆಯಿತು ನೋಡಿ. ಇದನ್ನೀಗ ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ. ಇದೀಗ ಸ್ವಲ್ಪ ದಪ್ಪ ಉಂಟು, ನೀರು ಸಹ ಹಾಕ್ಕೊಳ್ಳಿಕ್ಕೆ ಉಂಟು. ಅದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಅಷ್ಟೇ. ತುಂಬ ಖಾರ ಖಾರ ಆಗಿ ಒಳ್ಳೆದಾಗ್ತದೆ ಚಟ್ನಿ. ಸ್ವಲ್ಪ ಇದ್ರೆ ಸಾಕು. ಸ್ವಲ್ಪ ಚಟ್ನಿಯಲ್ಲಿ ಒಂದು 4-5 ಇಡ್ಲಿ ತಿನ್ಬೋದು ಇದನ್ನು. ಚಟ್ನಿ ರೆಡಿ ಆಯಿತು. ಈಗ ಇಡ್ಲಿ ಬೆಂದು ಆರಿದೆ. ಈಗ ನಾನೊಂದು ಪ್ಲೇಟಲ್ಲಿ ಸರ್ವ್ ಮಾಡ್ತೇನೆ. ತುಂಬ ಆರಿಲ್ಲ, ಸ್ವಲ್ಪ ಲೈಟಾಗಿ ಬಿಸಿ ಉಂಟು. ನೀವು ಆರಿದ ಮೇಲೆ ಇಡ್ಲಿ ತೆಗೀರಿ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಬಿಸಿ ಇರುವಾಗ ತೆಗಿಲಿಕ್ಕೆ ಹೋದರೆ ಸ್ವಲ್ಪ ಸೈಡಿಗೆಲ್ಲ ಇದಾದಾಗ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಸೋಡಾ ನಾನು ಹಾಕಲಿಲ್ಲ. ಸೋಡಾ ಹಾಕಿದರೆ ಸಹ ಇನ್ನೂ ಸ್ಮೂತಾಗಿ ಬರ್ತಾ ಇತ್ತು. ಈಗ ಚಟ್ನಿ ಸಹ ಹಾಕ್ಕೊಳ್ತಾ ಇದ್ದೇನೆ. ಇಡ್ಲಿ ಮತ್ತು ಚಟ್ನಿ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮತ್ತು ವಿಡಿಯೋ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ಖಂಡಿತ ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಈ ಥರ ಇಡ್ಲಿ ಮತ್ತು ಚಟ್ನಿ. ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.